ನಾವು ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ನಮಗೆ ತಾವೇನು ಅಮಾನತು ಮಾಡಿರಿ, ಅಮಾನತು ಅಷ್ಟೇ ಅಲ್ಲ, ನೀವೇನು ಶಿಕ್ಷೆ ಕೊಟ್ಟರು ಈ ನೀತಿಯ ವಿರುದ್ಧ ತಾವೇನು ಕರ್ನಾಟಕದ ವಿಧಾನಸಭೆ ನಾವು ಅದೊಂದು ರಾಜ್ಯದ 7 ಕೋಟಿ ಜನರ ದೇವಾಲಯ ಅಂತ ಹೇಳಿ ನಾವು ಆರಾಧನೆ ಮಾಡ್ತೇವೆ. ಆ ದೇವಾಲಯದಲ್ಲಿ ತಾವು ಔರಂಗಜೇಬನ ಆಡಳಿತ, ಟಿಪ್ಪು ಸುಲ್ತಾನನ ನೀತಿಗಳನ್ನ ತಾವೇನು ತರಲತ್ತೀರಿ, ಇದ್ರ ವಿರುದ್ಧ ನಾವು ತೊಡೆ ತಟ್ಟಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ. ಬಂಧುಗಳೇ, ಇದರ ಜೊತೆಗೆ ತಾವೆಲ್ಲರೂ ಕೇಳಿದ್ದೀರಿ, ಅನಂತ್ ಕುಮಾರ್ ಹೆಗಡೆಯವರು ಏನೂ ಮಾತೇ ಆಡಿರಲಿಲ್ಲ, ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇವತ್ತು ನೀವು ಆರೋಪ ಮಾಡಿದ್ರಿ. ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಲಂಡನ್ ಒಳಗೆ ಕುಂತು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಇನ್ನೇನು ಕೆಲವೇ ದಿವಸದೊಳಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಹೊರಟವರು ಬೇಜವಾಬ್ದಾರಿತನದ ಹೇಳಿಕೆ ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ರಲ್ಲ, ತಾವು ಈ ಮಾತನ್ನ ವಾಪಸ್ ತಗೋಬೇಕು. 7 ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು. ಇದರ ಜೊತೆಗೆ ತುಂಬಾ ನೋವಿನಿಂದ ಹೇಳ್ತೇನೆ, ಏನು ಆಲಮಟ್ಟಿ ಜಲಾಶಯ